ಎಲ್ರಿಗೂ ನಮಸ್ಕಾರ. ನೀವು ಇಂದಿನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ರೆ ಧನುರ್ಮಾಸದಲ್ಲಿ ದೇವರಿಗೆ ಏನೇನೆಲ್ಲ ನೈವೇದ್ಯವನ್ನು ಅರ್ಪಿಸಿದ್ರೆ ಶ್ರೇಷ್ಠ, ಎಷ್ಟು ಗಂಟೆ ಒಳಗಡೆ ನೈವೇದ್ಯ ಮಾಡಬೇಕು, ಒಂದಷ್ಟು ನಿಯಮಗಳೇನು, ಅದರ ಜೊತೆಗೆ ರಾಯರ ವ್ರತಗಳನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರು ಮಧ್ಯದಲ್ಲಿ ಏಕಾದಶಿ ಬಂದರೆ ಅದು ವ್ರತದ ದಿನಕ್ಕೇ ಕೌಂಟ್ ಆಗುತ್ತಾ, ಅಂದರೆ 7 ಗುರುವಾರ ಮಾಡ್ತಾ ಇದ್ದೀರಾ ಅಥವಾ 21 ಅಥವಾ 48, ಇದರಲ್ಲಿ ಏಕಾದಶಿ ಬಂದಾಗ ಆ ದಿನವನ್ನು ನೀವು ವ್ರತದ ದಿನಕ್ಕೆ ಕೌಂಟ್ ಮಾಡ್ಕೋಬೇಕೋ ಬೇಡವೋ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಪೂರ್ತಿಯಾಗಿ ನೋಡಿ. ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲರೂ ಸಹ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು ನಿಮಗೆ ತಿಳಿದೇ ಇದೆ. ಆದಷ್ಟು ಮನೆಯಲ್ಲಿ ಬೆಳಗಿನ ಜಾವ 5 ಗಂಟೆ ಒಳಗಡೆನೆ ನಾವು ಮನೆಯಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು. ಈ ಧನುರ್ಮಾಸದಲ್ಲಿ ಭಗವಂತನು ಬಹಳ ಪ್ರಾತಃ ಕಾಲದಿಂದಲೇ ಜನರ ಪೂಜೆ ಪುನಸ್ಕಾರಗಳನ್ನ ಸ್ವೀಕಾರ ಮಾಡೋದ್ರಿಂದ ಈ ಮಾಸದಲ್ಲಿ ಭಗವಂತನಿಗೆ ಯಾರು ಬೆಳಗ್ಗಿನ ಜಾವ 6:10ರಿಂದ 6:15 ಒಳಗಡೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೋ ಆ ನೈವೇದ್ಯವನ್ನು ಸಮರ್ಪಣೆ ಮಾಡೋದ್ರಿಂದನೇ ಅವರ ಎಷ್ಟೋ ಕಷ್ಟಗಳು ಕಳೆದು ಅವರ ಇಷ್ಟಾರ್ಥಗಳು ಈಡೇರುತ್ತೆ. ಏಕೆ ಅಂತಂದರೆ ಭಗವಂತನೂ ಸಹ ಬೆಳಗ್ಗಿನಿಂದಲೇ ಪೂಜೆ ಪುನಸ್ಕಾರಗಳನ್ನ ಸ್ವೀಕಾರ ಮಾಡಿ ಅವರಿಗೂ ಸಹ ಸಾಕಾಗಿರುತ್ತೆ ಅನ್ನುವಂತಹ ಭಾವ ಇದ್ದಾಗ ನಾವು ನೈವೇದ್ಯವನ್ನು ಮಾಡಿದಾಗ ಅವರು ಸಹ ಬಹಳ ಪ್ರೀತಿಯಿಂದನೇ ಸ್ವೀಕಾರ ಮಾಡ್ತಾರೆ. ಅವರು ಪ್ರೀತಿಯಿಂದ ನಾವು ಇಟ್ಟಂತಹ ನೈವೇದ್ಯವನ್ನು ಸ್ವೀಕಾರ ಮಾಡಿದಾಗ ಅದು ನಮಗೆ ಆಶೀರ್ವಾದ ಅನುಗ್ರಹ ರೂಪದಲ್ಲಿ ಉಂಟಾಗುತ್ತೆ. ಇದರಿಂದ ಬೇಗ ನಮ್ಮ ಕಷ್ಟಗಳು ಕಳೆದು ನಮಗೆ ಮುಂದಕ್ಕೆ ಒಳ್ಳೆಯದಕ್ಕೆ ದಾರಿ ಆಗುತ್ತೆ ಅನ್ನುವಂಥದ್ದು. ಏನೆಲ್ಲ ನೈವೇದ್ಯಗಳನ್ನ ನಾವು ಸಮರ್ಪಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಈ ಧನುರ್ಮಾಸದಲ್ಲಿ ಅಂತ ನೋಡಿದಾಗ, ಮೊದಲನೇದಾಗಿ ಹುಗ್ಗಿ ಪೊಂಗಲ್ ಅಂತ ಏನು ಹೇಳ್ತೀವಿ ಅದು. ಇದರಲ್ಲಿ ಖಾರ ಪೊಂಗಲ್ನೂ ಸಹ ಮಾಡ್ಬೋದು, ಸಿಹಿ ಪೊಂಗಲ್ನೂ ಸಹ ನಾವು ಮಾಡ್ಬೋದು. ನೀವು ಪ್ರಮಾಣವನ್ನು ಸರಿಯಾಗಿ ತಗೋಬೇಕು. ಅಂತಂದರೆ ಈ ಖಾರ ಪೊಂಗಲ್ಗೆ ಆಗಲಿ ಸಿಹಿ ಪೊಂಗಲ್ಗೆ ಆಗಲಿ ನೀವು 2 ಲೋಟದಷ್ಟು ಹೆಸರು ಬೇಳೆ ಹಾಕ್ಕೊಂಡ್ರೆ 1 ಲೋಟದಷ್ಟು ಅಕ್ಕಿ ಹಾಕೋಬೇಕು. ನಾವು ಮನೆಯಲ್ಲೆಲ್ಲ ಏನೇನೆಲ್ಲ ಬಳಸಿ ಮಾಡ್ತೀವಿ ಅದನ್ನೆಲ್ಲ ಈ ಸಮಯದಲ್ಲಿ ನಾವು ಅರ್ಪಣೆ ಮಾಡಬಾರ್ದು. ಶಾಸ್ತ್ರೋಕ್ತವಾಗಿ ಯಾವ ರೀತಿ ಭಗವಂತನಿಗೆ ಮುದ್ಗಾನ್ನ ಅಂತ ಹೇಳಿ ಸಮರ್ಪಣೆ ಮಾಡ್ತೀವಲ್ವ ಅದೇ ಥರದಲ್ಲಿ ಮಾಡಿ ಇಟ್ಟಾಗ ಅದು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತೆ. ಒಣಶುಂಠಿ ಬಳಸಬೇಕು, ಕಾಳು ಮೆಣಸು, ಕೊಬ್ಬರಿ, ಹಸಿರು ಮೆಣಸಿನ್ಕಾಯಿ ಬಳಸೋದಕ್ಕೆ ಬರುತ್ತೆ, ಜೀರಿಗೆ, ಈ ಪದಾರ್ಥಗಳನ್ನ ಬಳಸಿ ಖಾರ ಪೊಂಗಲನ್ನು ಮಾಡಿಡ್ಬೋದು. ಇನ್ನು ಸಿಹಿ ಪೊಂಗಲ್ಗೆ ಕೊಬ್ಬರಿ, ಬೆಲ್ಲ, ಹೆಸರುಬೇಳೆ, ಅಕ್ಕಿ, ತುಪ್ಪ, ದ್ರಾಕ್ಷಿ ಗೋಡಂಬಿಯನ್ನು ಬಳಸಿ ನೀವು ಸಿಹಿ ಪೊಂಗಲನ್ನು ಮಾಡಿ ಇಡ್ಬೋದು. ಇದನ್ನು ಬಿಟ್ಟರೆ ಆದಷ್ಟು ಈ ಧನುರ್ಮಾಸದಲ್ಲಿ ಯಾರೆಲ್ಲ 9 ದಿನ 18 ದಿನ ಈ ರೀತಿ ವ್ರತ ಹಿಡಿದಿದ್ದೀರಲ್ವ, ದಯವಿಟ್ಟು ಏನಾದರೂ ನೈವೇದ್ಯಗಳನ್ನ ಸಮರ್ಪಣೆ ಮಾಡಿ, ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ. ಇದ್ರ ಜೊತೆಗೆ ನೀವು ಹೆಸರುಬೇಳೆ ಪಾಯಸ ಅಥವಾ ಯಾವುದೇ ತರಹದ ಪಾಯಸ ಇಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡುವಂತಹ ಅನ್ನವನ್ನು ಅಂತಂದರೆ ಈ ಪುಳಿಯೋಗರೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸದಲ್ಲೇ ಚಿತ್ರಾನ್ನ ಮಾಡುವಂಥದ್ದು, ಆ ಥರದ್ದನ್ನು ಸಹ ನೀವು ನೈವೇದ್ಯವಾಗಿ ಇಡಬಹುದು. ಕಡಲೆಬೇಳೆ ಪಾಯಸ ಬಹಳ ಶ್ರೇಷ್ಠ. ಅದರ ಜೊತೆಗೆ ಹಯಗ್ರೀವ ಅನ್ನೋದು ಸಹ ಬಹಳ ಶ್ರೇಷ್ಠ. ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಹಯಗ್ರೀವ. ನಾವು ಸ್ವಾಮಿಗೇ ಹೋಗಿ ಎಳುಬತ್ತಿಯನ್ನು ಹಾಕೋದು 100ಕ್ಕೆ 99 ಜನ. ಆ ಸ್ವಾಮಿಗೆ ಇಷ್ಟವಾದಂತಹ ನೈವೇದ್ಯ ಮಾಡೋದ್ರಿಂದಲೂ ಅವರ ಅನುಗ್ರಹಕ್ಕೆ ಬೇಗ ಪಾತ್ರರಾಗ್ತೀವಿ. ಸಜ್ಜಿಗೆ ಮಾಡ್ಬೋದು, ಹಣ್ಣಿನ ರಸಾಯನಗಳನ್ನ ನಾವು ಮಾಡಿಡ್ಬೋದು. ಈ ಮಾಸದಲ್ಲಿ ಆದಷ್ಟು ಅವಲಕ್ಕಿಯಿಂದ ಮಾಡಿದಂತಹ ನೈವೇದ್ಯವನ್ನು ನಾವು ದೇವರಿಗೆ ಇಡೋದಕ್ಕೆ ಬರೋದಿಲ್ಲ. ಧನುರ್ಮಾಸದಲ್ಲಿ ಮನೆಯಲ್ಲಿ ಆದಷ್ಟು 6:15 ಒಳಗಡೆ ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಡಬೇಕು. ಮೊದಲು ಇದನ್ನು ಶ್ರೀಹರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ನಂತರವೇ ಬೇರೆ ದೇವರುಗಳಿಗೆ ನೈವೇದ್ಯವನ್ನು ನೀವು ತೋರಿಸ್ಬೇಕಾಗತ್ತೆ. ನೀವು ನೈವೇದ್ಯವನ್ನು ದೇವರ ಮನೆಯಲ್ಲಿ ಇಡೋದಕ್ಕಿಂತ ಮುಂಚೆ ಏನೇ ಮಾಡಿದರೂ ಸರಿ ಅದರ ಮೇಲೆ 1 ಎಲೆ ತುಳಸಿಯನ್ನು ಹಾಕಿಯೇ ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಯಾಕೆ ಅಂತಂದರೆ ನಾವು ಮಾಡುವಾಗ ಆಗಲಿ ಅಥವಾ ಪದಾರ್ಥಗಳಲ್ಲೇ ಆಗಲಿ ಏನಾದರೂ ಅಲ್ಪ ಸ್ವಲ್ಪ ನಾವು ತಪ್ಪು ಮಾಡಿದರೆ, ದೋಷಗಳಾಗಿದ್ದರೆ ಅದೆಲ್ಲವನ್ನೂ ಸಹ 1 ಎಲೆ ತುಳಸಿಯಿಂದ ನಿವಾರಣೆ ಆಗೋಗುತ್ತೆ. ಪದಾರ್ಥದಲ್ಲಿ ಯಾವುದೇ ದೋಷ ಇರೋದಿಲ್ಲ. ಹಾಗಾಗಿ 1 ಎಲೆ ತುಳಸಿಯನ್ನು ಹಾಕಿಯೇ ನೀವು ಸಮರ್ಪಣೆ ಮಾಡಬೇಕು. ಇಲ್ಲ ಅಂತಂದರೆ ಅದು ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಒಂದು ವಾಡಿಕೆ ಇದೆ. ಧನುರ್ಮಾಸದಲ್ಲಿ
9 ದಿನ, 18 ದಿನ ಮತ್ತು 21 ದಿನ ನೀವು ಇದನ್ನು ಒಂದು ವ್ರತದ ಥರನೇ ಆಚರಣೆ ಮಾಡಬೇಕು. ಯಾರೆಲ್ಲ ಧನುರ್ಮಾಸದ ಪೂಜೆ ಮಾಡ್ತಾ ಇರ್ತೀರ, ಯಾರೆಲ್ಲ ನಿಷ್ಠೆಯಿಂದ ಪೂಜೆ ಮಾಡಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಿರೋ, ಖಂಡಿತ ಅವರ ಸಕಲ ಕಷ್ಟ ಕಳೆದು ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ. ಪ್ರತಿನಿತ್ಯವೂ ಸಹ ನೈವೇದ್ಯ ಮಾಡೋದಕ್ಕೆ ಸಮಯ ಆಗೋದಿಲ್ಲ ಅನ್ನೋಂತಹವರು ಸಮಯ ಆದಾಗ ಮಾಡ್ಕೊಳ್ಳಿ ಸಿಹಿ ಪದಾರ್ಥಗಳನ್ನು. ಆಗದೇ ಇದ್ದ ದಿನ ಅಟ್ಲೀಸ್ಟು ಹಾಲು, ಹಣ್ಣು, ಡ್ರೈ ಫ್ರೂಟ್ಸ್ಗಳು ಏನಾದರೂ ಇಟ್ಟೇ ಪೂಜೆ ಮಾಡಬೇಕು. ನೈವೇದ್ಯವನ್ನು ತೋರಿಸ್ತಲೇ ಯಾವುದೇ ಕಾರಣಕ್ಕೂ ನೀವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಇದರ ಮಧ್ಯೆ ಏಕಾದಶಿ ದಿನ ಬಂದಾಗ ಮಾತ್ರ ನೀವು ದೇವರ ಮನೆಯಲ್ಲಿ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ. ಮಂಗಳವಾರ ಮತ್ತು ಶುಕ್ರವಾರ ಆದಷ್ಟು ಅಮ್ಮನವರಿಗೆ ಹಾಲನ್ನು ಬಳಸಿ ಮಾಡಿದಂತಹ ಸಿಹಿಯನ್ನು ನೈವೇದ್ಯವಾಗಿ ಇಡಿ. ನೀವು ಪೂಜೆ ಇನ್ನು ನಾವು ಯಾವುದೇ ತರಹ ವ್ರತ ಧನುರ್ಮಾಸದ ಪೂಜೆ ಮಾಡ್ತಾ ಇಲ್ಲ ಅನ್ನೋಂತಹ ಹೆಣ್ಮಕ್ಳು ಸಹ ಆದಷ್ಟು 6 ಗಂಟೆ ಮೇಲೆ ಕಾಲು ಚಾಚಿ ಮನೆಯಲ್ಲಿ ಮಲಗೋದಕ್ಕೆ ಹೋಗಬೇಡಿ. ಮನೆಗೆ ದಾರಿದ್ರ್ಯ ಬರುತ್ತೆ. ಧನುರ್ಮಾಸ ಪೂಜೆ ಮಾಡದೇ ಇರೋರು ಸಹ ಆದಷ್ಟು 8 ಗಂಟೆ ಒಳಗಡೆನೇ ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕು ಮನೆಯಲ್ಲಿ ಪ್ರತಿನಿತ್ಯ. ನೀವು ಅದಾದಮೇಲೆ ದೀಪ ಹಚ್ಚಿದ್ರೂ ಅದಕ್ಕೆ ಯಾವುದೇ ರೀತಿ ಫಲ ಇರೋದಿಲ್ಲ. ಇನ್ನು ರಾಯರ ವ್ರತಾಚರಣೆ ಮಾಡ್ತಾ ಇರುವಂತಹವರು ಅದು 7 ಗುರುವಾರವೇ ಆಗಲಿ, 21 ದಿನವೇ ಆಗಲಿ ಅಥವಾ 48 ದಿನವೇ ಆಗಲಿ, ಮಧ್ಯೆ ಏಕಾದಶಿ ಬಂದಾಗ ಏಕಾದಶಿ ಯಾವ ರೀತಿ ಆಚರಣೆ ಮಾಡಬೇಕೋ ಆ ರೀತಿ ಏಕಾದಶಿ ಆಚರಣೆಯನ್ನು ಮಾಡಿ. ಅದನ್ನು ನಿಮ್ಮ ವ್ರತದ ದಿನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಅಂದರೆ ಈ 7 ವಾರ ಅಂತಂದರೆ ಮಧ್ಯೆ ಒಂದು ಗುರುವಾರ ಬಂದಾಗ ಅದನ್ನು ಸ್ಕಿಪ್ ಮಾಡಿಕೊಂಡು ನೀವು ಮುಂದುವರಿಸ್ಕೊಬೇಕಾಗತ್ತೆ. ಅಂತಂದರೆ ಈಗ 21 ದಿನದಲ್ಲಿ ಒಂದು ದಿನ ಏಕಾದಶಿ ಬರುತ್ತೆ, ನೀವು ಅದನ್ನು 22 ದಿನ ಆ ಪೂಜೆ ಮಾಡ್ಕೋಬೇಕು. ಇಲ್ಲ 7 ಗುರುವಾರ ಮಾಡ್ತಿರುವಂತಹವರು ಮಧ್ಯೆ ಒಂದು ಗುರುವಾರ ಏಕಾದಶಿ ಬಂದಾಗ 8 ಗುರುವಾರ ಮಾಡ್ಕೋಬೇಕು. ಏಕಾದಶಿಯನ್ನು ವ್ರತದ ದಿನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಏಕಾದಶಿ ಆಚರಣೆಯನ್ನು ಮಾಡಿ. ಇನ್ನು ಈ ರೀತಿ ವ್ರತಾಚರಣೆಗಳು ಮಾಡುವಾಗ ಯಾರಾದರೂ ಸಾವಾಗುವಂಥದ್ದು ಅಥವಾ ಹೆಣ್ಣುಮಕ್ಕಳು ಮೊದಲನೇ ಬಾರಿಗೆ ಋತುಮತಿ ಆಗ್ತಾರಲ್ವ, ಆ ತರಹದ್ದು ಸೂತಕಗಳು ಬಂದಾಗ ದಯಮಾಡಿ ಎಷ್ಟೇ ವಾರ ನೀವು ಮಾಡಿದರೂ ಪರವಾಗಿಲ್ಲ, ವ್ರತವನ್ನು ಅಲ್ಲಿಗೆ ನಿಲ್ಲಿಸಿ. ಅಂತಂದರೆ ಒಂಥರ ಅಂಟು ಮುಂಟಾದಂಗೆ ಆಗುತ್ತೆ ಮನೆಯಲ್ಲಿ. ಅದು ಮುಂದುವರಿಸಿದ್ರೂ ಅಷ್ಟು ಫಲ ಬರೋದಿಲ್ಲ. ಎಷ್ಟು ದಿನ ಮಾಡಿದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಒಂದು ಒಳ್ಳೆ ಗುರುವಾರ ನೋಡಿ ಮತ್ತೆ ವ್ರತವನ್ನು ಪ್ರಾರಂಭ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.